15 ಲಕ್ಷ ಕೋಟಿ ರೂಪಾಯಿ ನಕಲಿ ಆದಾಯದ ಆರೋಪ. 926 ಕೋಟಿ ರೂಪಾಯಿ ವೈಯಕ್ತಿಕ ಖಾತೆಗೆ ವರ್ಗಾವಣೆ. LICಗೆ ಭಾರೀ ನಷ್ಟ ಅನುಭವಿಸುವ ಆತಂಕ. ನಮಸ್ಕಾರ. ಬೆಂಗಳೂರು. ಭಾರತದ ಕಾರ್ಪೊರೇಟ್ ಇತಿಹಾಸದಲ್ಲೇ ಮತ್ತೊಂದು ದೊಡ್ಡ ಹಣಕಾಸು ಹಗರಣ ಬೆಳಕಿಗೆ ಬಂದಿದೆ. ದೇಶದ ಪ್ರಮುಖ ಚಿನ್ನದ ಆಭರಣ ರಫ್ತು ಮತ್ತು ಶುದ್ಧೀಕರಣ ಸಂಸ್ಥೆಯಾಗಿರುವಂತಹ ರಾಜೇಶ್ ಎಕ್ಸ್ಪೋರ್ಟ್ ವಿರುದ್ಧ ಸೆಬಿ ಗಂಭೀರ ಆರೋಪವನ್ನ ಮಾಡಿದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಕಂಪನಿ ಹಾಗೂ ಅದರ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಜೇಶ್ ಮೆಹ್ತಾ ಅವರನ್ನ ಷೇರು ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಹಾಗಿದ್ರೆ ಆರೋಪವಾದ್ರೂ ಏನು? ಇಲ್ಲಿದೆ ನೋಡಿ. ಸೆಬಿ ಪ್ರಕಾರ 2021 ರಿಂದ 25ರ ಅವಧಿಯಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ತನ್ನ ವಿದೇಶಿ ಅಂಗಸಂಸ್ಥೆಗಳ ಮೂಲಕ ಬರೋಬ್ಬರಿ 15 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನ ಕಾಗದದ ಮೇಲೆ ಸೃಷ್ಟಿಸಿದೆ ಎನ್ನಲಾಗಿದೆ. ಅಂದ್ರೆ ಈ ಆದಾಯಕ್ಕೆ ಅಗತ್ಯವಿರುವ ದಾಖಲೆಗಳು ಮತ್ತು ವ್ಯವಹಾರಗಳ ಬಗ್ಗೆ ಪ್ರಶ್ನೆಯು ಉದ್ಭವವಾಗುತ್ತೆ. ಇದರ ಜೊತೆಗೆ ನಕಲಿ ವ್ಯವಹಾರಗಳ ಮೂಲಕ ಸುಮಾರು 926 ಕೋಟಿ ರೂಪಾಯಿ ಹಣ ರಾಜೇಶ್ ಮೆಹ್ತಾ ಅವರ ವೈಯಕ್ತಿಕ ಖಾತೆಗೆ ವರ್ಗಾವಣೆಯಾಗಿರುವುದು ಕೂಡ ಸಾಬೀತಾಗಿದೆ. ಅದು ಗಂಭೀರ ಆರೋಪ ಸಹ ಕೇಳಿ ಬರ್ತಿದೆ. ಇದರ ಬಗ್ಗೆ ಮೆಹ್ತಾ ಅವರೇ ಇನ್ನ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿಲ್ಲ. ಇನ್ನೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ಚೂನ್ 500 ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ಈ ಕಂಪನಿಯ ಆದಾಯ 97% ರಿಂದ 99% ಭಾಗ ವಿದೇಶಿ ಅಂಗಸಂಸ್ಥೆಯಿಂದ ಬರುತ್ತದೆ ಅಂತ ಹೇಳಿ ತೋರಿಸಲಾಗ್ತಿದೆ. ಮುಖ್ಯವಾಗಿ ಸ್ವಿಟ್ಜರ್ಲ್ಯಾಂಡ್ ನ ಮೂಲವಾದಂತಹ ವಾಲ್ಕೆಬಿ ಎಂಬ ಕಂಪನಿಯ ಆದಾಯದ ಮೂಲಕ ಈ ಒಂದು ಆದಾಯ ಬರಲಾಗಿದೆ ಅಂತ ಹೇಳಿ ಮೂಲವನ್ನ ತೋರಿಸಲಾಗ್ತಿದೆ. ಈ ಎಲ್ಲಾ ಆರೋಪಗಳನ್ನ ರಾಜೇಶ್ ಎಕ್ಸ್ಪೋರ್ಟ್ ಸಂಪೂರ್ಣವಾಗಿ ತೆಗೆದು ಹಾಕಿದೆ. ಯಾಕಂದ್ರೆ ಇದು ನಮಗೆ ಬಂದಂತಹ ಕೇವಲ ಆರೋಪವಷ್ಟೇ, ಇದು ಇನ್ನ ಸಾಬೀತಾಗಿಲ್ಲ, ಇದು ಮಧ್ಯಂತರ ಆದೇಶ ಅಷ್ಟೇ ಅಂತ ಹೇಳಿ ತನ್ನ ತಪ್ಪನ್ನ ಮುಚ್ಚು ಹಾಕುವ ಪ್ರಯತ್ನ ಮಾಡಲಾಗ್ತಿದೆ. ಅಂತಿಮ ತೀರ್ಪು ಇನ್ನು ಯಾವುದು ಅನ್ನೋದು ಸಾಮಾನ್ಯ ಜನರ ಮುಂದೆಯೇ ಇದೆ. ಅಗತ್ಯ ದಾಖಲೆಗಳು ಶೀಘ್ರದಲ್ಲಿ ಸಲ್ಲಿಸ್ತೇವೆ ಅಂತ ಹೇಳಿ ಸೆಬಿ ಸಹ. ಆದ್ರೆ ಈ ಆರೋಪಗಳು ಹೊರ ಬರ್ತಿದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಭಾರಿ ತಳ್ಳಣ ಉಂಟಾಗಿದೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ನ ಷೇರುಗಳು ಸುಮಾರು 5% ಕುಸಿತ ಕಂಡಿದೆ. ಇದರ ಪರಿಣಾಮ ದೊಡ್ಡ ಹೂಡಿಕೆದಾರರ ಮೇಲೆ ಬೀರಿದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ LIC ಈ ಕಂಪನಿಯಲ್ಲಿ 10.80% ಪಾಲು ಹೊಂದಿದೆ ಅಂತ ಹೇಳಿ ಹೇಳಲಾಗ್ತಿದೆ. ಇದರ ಷೇರು ಬರೋಬ್ಬರಿ ಕುಸಿತವನ್ನ ಕಾಣುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಿದೆ. ಒಟ್ನಲ್ಲಿ 15.15 ಲಕ್ಷ ಕೋಟಿ ರೂಪಾಯಿ ಆದಾಯ ಆರೋಪವಿದೆ. 926 ಕೋಟಿ ರೂಪಾಯಿ ವರ್ಗಾವಣೆಯ ಆರೋಪ ಇದೆ. ಜೊತೆಗೆ ಸಾಬಿಯ ಮಧ್ಯಂತರ ಕ್ರಮ ಸಹ ಇದೆ. ಇವೆಲ್ಲವೂ ಭಾರತದ ಕಾರ್ಪೊರೇಟ್ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆದ್ರೆ ನಿಜವಾಗಿಯೂ ಹಗರಣ ನಡೆದಿದೆಯಾ ಅಥವಾ ದಾಖಲೆಗಳ ಗೊಂದಲ ಏನಾದ್ರೂ ಇದೆಯಾ? ಇದರ ಉತ್ತರ ಸಂಪೂರ್ಣವಾಗಿ ತನಿಖೆಯ ಆದ ಬಳಿಕವೇ ಹೊರಬೀಳಲಿದೆ. ಆದ್ರೆ ಈ ಒಂದು ತನಿಖೆ ಬಗ್ಗೆ, ಈ ಒಂದು ಘಟನೆ ಬಗ್ಗೆ, ಹಗರಣದ ಬಗ್ಗೆ ನಿಮಗೆ ಏನ್ ಅನಿಸ್ತಿದೆ? ಇದು ಹಗರಣ ಆಗಿದೆಯಾ ಅಥವಾ ಸೆಬಿ ಸರಿಯಾಗಿ ತನಿಖೆ ಮಾಡಬೇಕಾ? ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿಯ ಸುದ್ದಿಗಾಗಿ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.